ಸರ್ ನೀವು 100 ಇಂಚಸ್ ನ ಒಂದು 4K ಟಿವಿ ತಗೊಳ್ತೀನಿ ಅಂದ್ರೆ 4 ರಿಂದ 5 ಲಕ್ಷ ರೂಪಾಯಿ ಬೇಕು. ಬಟ್ ನಾನಿವಾಗ ನಿಮಗೆ ತೋರಿಸುವಂತ ಪ್ರಾಜೆಕ್ಟ್ ಅಲ್ಲಿ ಮಿನಿಮಮ್ 50 ಇಂಚಸ್ ಇಂದ ಅಪ್ ಟು 300 ಇಂಚಸ್ ವರೆಗೂ ನೋಡ್ಕೋಬಹುದು. ಟ್ರೂ 4K ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಈಗ ಅಮೆಜಾನ್ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 33,000 ರೂಪಾಯಿ ಇರುವಂತದ್ದು. ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸ್ ಅಲ್ಲಿ ಕೇವಲ ನಿಮಗೆ ಡಾಲ್ಬಿ MTA ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಡಿಜಿಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಡಿಜಿಟಲ್ ಕೂಡ ಸಪೋರ್ಟ್ ಮಾಡುತ್ತೆ, PCM ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆ ಮ್ಯಾಕ್ಸ್ ರೆಸಲ್ಯೂಷನ್ ಬಂದ್ಬಿಟ್ಟು 4K ಗುರು. ನಾನು ಈ ಒಂದು ಪ್ರಾಜೆಕ್ಟ್ ನಲ್ಲಿ ಒಂದು ಚಾಲೆಂಜ್ ಕೂಡ ಮಾಡ್ತೀನಿ. ಅಪ್ ಟು ನೀವು 50,000 ರೂಪಾಯಿ ಒಳಗಡೆ ಯಾವ್ದಾದ್ರು ಪ್ರಾಜೆಕ್ಟ್ ನ ಇದ್ರ ಮುಂದೆ ಕಂಪೇರಿಟಿವ್ ಮಾಡಿಬಿಟ್ಟು ಇದರಲ್ಲಿರುವಂತ ಸ್ಪೆಸಿಫಿಕೇಶನ್ ಇದರುವಂತ ಬ್ರೈಟ್ನೆಸ್ ಏನಾದ್ರು ತೋರಿಸ್ಬಿಟ್ರೆ ನಾನು ಈ ಒಂದು ಪ್ರಾಜೆಕ್ಟ್ ನ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನಮ್ಮ ಹತ್ರ ನಿಮಗೆ 5,800 ರೂಪಾಯಿಂದ ಅಪ್ ಟು 25,000 ರೂಪಾಯಿವರೆಗೂ ಎಲ್ಲ ಪ್ರಾಜೆಕ್ಟ್ ಗಳನ್ನ ಸೇಲ್ ಕೂಡ ಮಾಡಿದೀವಿ, ಹಾಗೆ ರಿವ್ಯೂ ಕೂಡ ಮಾಡಿದೀವಿ. ಬಟ್ ಇವತ್ತು ಫಾರ್ ಎ ಡಿಫ್ರೆಂಟ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ನ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಾಜೆಕ್ಟ್ ಅಲ್ಲಿರುವಂತಹ ಸ್ಪೆಸಿಫಿಕೇಶನ್, ಈ ಒಂದು ಪ್ರಾಜೆಕ್ಟ್ ಅಲ್ಲಿರುವಂತಹ ಬ್ರೈಟ್ನೆಸ್ ಆಂಡ್ರಾಯ್ಡ್ ಪ್ರೊಜೆಕ್ಟರ್ಗಳಲ್ಲಿ ಯಾವುದೇ ಒಂದು ಪ್ರೊಜೆಕ್ಟರ್ಗಳಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಸ್ಪೆಸಿಫಿಕೇಶನ್, ಅಷ್ಟೊಂದು ಬ್ರೈಟ್ನೆಸ್ ಇರುವಂತಹ ಒಂದು ಪ್ರಾಜೆಕ್ಟ್ ನ ನಾನಿವತ್ತು ತಂದಿದ್ದೀನಿ. ಈ ಒಂದು ಪ್ರೊಜೆಕ್ಟರ್ ಬಂದ್ಬಿಟ್ಟು AUN ಲೆಜೆಂಡ್ ಪ್ರೋ, ಹೆಸರಿಗೆ ತಕ್ಕಂಗೆ ತುಂಬಾ ಲೆಜೆಂಡ್ ಆಗಿರುವಂತಹ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ನಾನು ಈ ಒಂದು ಪ್ರಾಜೆಕ್ಟ್ ನಲ್ಲಿ ಒಂದು ಚಾಲೆಂಜ್ ಕೂಡ ಮಾಡ್ತಿದ್ದೀನಿ. ಏನಪ್ಪಾ ಅಂತಂದ್ರೆ ಅಪ್ ಟು ನೀವು 50,000 ರೂಪಾಯಿ ಒಳಗಡೆ ಯಾವ್ದಾದ್ರು ಪ್ರಾಜೆಕ್ಟ್ ನ ಇದ್ರ ಮುಂದೆ ಕಂಪೇರಿಟಿವ್ ಮಾಡಿಬಿಟ್ಟು ಇದರಲ್ಲಿರುವಂತಹ ಸ್ಪೆಸಿಫಿಕೇಶನ್ ಇದರುವಂತಹ ಬ್ರೈಟ್ನೆಸ್ ಏನಾದ್ರು ತೋರಿಸ್ಬಿಟ್ರೆ ನಾನು ಈ ಒಂದು ಪ್ರಾಜೆಕ್ಟ್ ನ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀಡ್ತೀನಿ. ಯಾಕಂದ್ರೆ ಅಷ್ಟೊಂದು ಸಖತ್ತಾಗಿರುವಂತದ್ದು. ಅಷ್ಟೇ ಅಲ್ಲ, ಇದು ನೇಟಿವ್ 4K ಪ್ರೊಜೆಕ್ಟರ್. ಸುಮಾರು ಜನ ಕೇಳ್ತಿರ್ತಾರೆ ಏನಪ್ಪಾ ಅಂದ್ರೆ ಸರ್ ನಮಗೆ ಬಜೆಟ್ ನ ಚಿಂತೆ ಇಲ್ಲ, ನಮಗೇನಪ್ಪ ಅಂತಂದ್ರೆ ತುಂಬಾ ಕ್ಲಾರಿಟಿ ಆಗಿ ಬರಬೇಕು, ತುಂಬಾ ಅಂದ್ರೆ ತುಂಬಾ ಥಿಯೇಟರ್ ಅಲ್ಲಿ ಕೂತೋರ್ ತರ ಫೀಲ್ ಆಗಬೇಕು, ಆ ತರ ಪ್ರಾಜೆಕ್ಟ್ ನ ತೋರಿಸಿ ಅಂತ ಹೇಳಿದ್ರು. ಸೊ ಅವರಿಗೋಸ್ಕರ ನಾನು ಇವತ್ತು ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ನ ತಂದಿದ್ದೀನಿ. ಇದರ ಪ್ರೈಸ್ ಕೂಡ ನಿಮಗೆ ಅಮೆಜಾನ್ ಗಿಂತ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇರುವಂತ ಪ್ರೈಸ್. ಅಮೆಜಾನ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ 32,000 ರೂಪಾಯಿ ಪ್ರೈಸ್. ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ತಗೊಂಡ್ರೆ 27,000 ರೂಪಾಯಿಗೆ ನೇಟಿವ್ 4K ಇರುವಂತಹ ಒಂದು ಪ್ರಾಜೆಕ್ಟ್ ನ ನೀವು ದಾಖಲಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದರ MRP ಬಂದ್ಬಿಟ್ಟು 50,000 ರೂಪಾಯಿ ಇರುವಂತದ್ದು. ಇನ್ನೇನಪ್ಪಾ ಅಂತಂದ್ರೆ ನೀವು ಅಮೆಜಾನ್ ಅಲ್ಲಿ ತಗೊಂಡ್ರೆ 32,000 ರೂಪಾಯಿ ಕೊಟ್ಟು ತಗೊಂಡ್ರು ಕೂಡ ನಿಮಗೆ ವಾರಂಟಿ ಗ್ಯಾರಂಟಿ ಸರ್ವಿಸ್ ಸಿಗಲ್ಲ. ಬಟ್ ನಾನು ಅದಕ್ಕಿಂತ ನಿಮಗೆ 5,000 ರಿಂದ 6,000 ರೂಪಾಯಿ ಕಡಿಮೆನೂ ಕೊಟ್ಟು 27,000 ರೂಪಾಯಿ ಕೊಟ್ಟು 1 ವರ್ಷಗಳ ಕಾಲ ವಾರಂಟಿ ಕೂಡ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅದಾದ ನಂತರ ನಿಮಗೆ ಸರ್ವಿಸ್ ಕೂಡ ನಮ್ಮ ಹತ್ರ ಸಿಗುವಂಥದ್ದು. ಬನ್ನಿ ಈ ಒಂದು ಪ್ರಾಜೆಕ್ಟರ್ನ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋದ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಡೈರೆಕ್ಟಾಗಿ ಪ್ರಾಜೆಕ್ಟರ್ ಬಾಕ್ಸ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸೋದು. ಪ್ರಾಜೆಕ್ಟರ್ ಬಾಕ್ಸ್ ಒಂದು ಹೆವಿ ತೂಕ ಇರುವಂಥದ್ದು, ಯಾಕಂದ್ರೆ ಒಳಗಡೆ ಇರುವಂಥ ಪ್ರಾಡಕ್ಟ್ ಕೂಡ ಅಷ್ಟೇ ಕ್ವಾಲಿಟಿ ಆಗಿರುವಂಥದ್ದು. ಇನ್ನು ಬಾಕ್ಸ್ ಅಲ್ಲಿ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಕೂಡ ಕೊಟ್ಟಿರುವಂಥದ್ದು. ಮೊದಲಿಗೆ ಈ ಒಂದು ಪ್ರಾಜೆಕ್ಟರ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಫುಲ್ಲಿ ಆಟೋಮೆಟಿಕ್ ಪ್ರಾಜೆಕ್ಟರ್, ಆಟೋ ಕೀಸ್ಟೋನ್, ಆಟೋ ಫೋಕಸ್, ಆಟೋ ಆಬ್ಸ್ಟಿಕಲ್ ಅವಾರ್ಡ್ ಅಷ್ಟೇ ಅಲ್ಲ, ನಿಮಗೆ ಹೈಫೈ ಸ್ಪೀಕರ್ ಕೂಡ ಇರುವಂಥದ್ದು. ಇನ್ನೊಂದೇನಪ್ಪ ಈ ಒಂದು ಪ್ರಾಜೆಕ್ಟ್ನ ಮೇನ್ ಅಡ್ವಾಂಟೇಜ್ ಫೀಚರ್ಸ್ ಏನಪ್ಪ ಅಂದರೆ ಕಂಪ್ಲೀಟ್ಲಿ ನಿಮಗೆ ಫುಲ್ ಸೀಲ್ಡ್ ಆಪ್ಟಿಕಲ್ ಇಂಜಿನ್ ನೀಡಿರುವಂಥದ್ದು. ಏನಪ್ಪಾ ಅಂದರೆ ಬೇರೆ ಒಂದು ಪ್ರೊಜೆಕ್ಟರ್ಗಳಲ್ಲಿ ನಿಮಗೆ ಫಿಲ್ಟರ್ ಕ್ಯಾಪ್ನ ಕೊಟ್ಟಿರ್ತಾರೆ. ಈ ಒಂದು ಪ್ರಾಜೆಕ್ಟರಲ್ಲಿ ಯಾವುದೇ ಥರ ಫಿಲ್ಟರ್ ಕ್ಯಾಪ್ ಇಲ್ಲ. ಯಾಕಂದರೆ ಡೆಸ್ಟ್ ಪ್ರೂಫ್ ಇರುವಂಥ, ಅಂದರೆ 100% ಡೆಸ್ಟ್ ಪ್ರೂಫ್ ಇರುವಂಥ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಪ್ರಾಜೆಕ್ಟ್ನ ಕ್ಲೀನ್ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು ಅಂತ ಯಾವುದೇ ಒಂದು ನೆಸೆಸಿಟಿ ಇಲ್ಲ. ಕಂಪ್ಲೀಟ್ಲಿ ನಿಮಗೆ ಡೆಸ್ಟ್ ಪ್ರೂಫ್ ಇರುವಂಥ ಒಂದು ಪ್ರಾಜೆಕ್ಟರ್ ಅಂತಲೇ ಹೇಳ್ಬೋದು. ಪ್ರಾಜೆಕ್ಟರ್ನ ಸೈಡಲ್ಲಿ ಇಟ್ಟು ಅದರಲ್ಲಿರುವಂತಹ ಆಕ್ಸೆಸರೀಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಇದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ನ ನೀಡಿರುವಂಥದ್ದು. ಇದರಲ್ಲಿ ನೀವು ಕ್ಲಾರಿಟಿನ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಫೋಕಸ್ ನಿಮಗೆ ಎಕ್ಸ್ಟ್ರಾ ಬಟನ್ ಸಹ ನೀಡಿರುವಂಥದ್ದು, ವ್ಯಾಲ್ಯೂಮ್ ಇನ್ಕ್ರೀಸ್ ಆಗಿರುವಂಥದ್ದು, ಫುಲ್ಲಿ ನಿಮಗೆ ಒಂದು ಪ್ರಾಜೆಕ್ಟ್ನ ಕಂಟ್ರೋಲ್ ಮಾಡೋಕೆ ಏನೇನು ಬೇಕೋ ಎಲ್ಲ ಡೆಡಿಕೇಟೆಡ್ ಬಟನ್ ಸಹ ಇದರಲ್ಲಿ ನೀಡಿರುವಂಥದ್ದು. ಇನ್ನು ಅದು ಬಿಟ್ಟರೆ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಸಹ ನೀಡಿರುವಂಥದ್ದು. ಸೊ ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಫೀಚರ್ಸ್ ಅಂತಂದ್ರೆ ಇದರಲ್ಲಿ ನಿಮಗೆ ಒಂದು HDMI ಕೇಬಲ್ಸ್ ಕೂಡ ಕೊಟ್ಟಿರುವಂಥದ್ದು, ಒಂದು ಒಳ್ಳೆ ವಿಷಯ. ಅದು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ ನೋಡ್ಬಿಟ್ಟು ಕೂಡ ನೀವು ಇದರಲ್ಲಿ ಆರಾಮಾಗಿ ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬಹುದು. ಅದು ಬಿಟ್ಟರೆ ನಿಮಗೆ ಲೆನ್ಸ್ ನ ಕ್ಲೀನ್ ಮಾಡ್ಕೊಳ್ಳೋಕೆ ಒಂದು ಕ್ಲಾತ್ ಕೂಡ ಕೊಟ್ಟಿರುವಂಥದ್ದು, ಒಂದು ಸಾಫ್ಟ್ ಮೆಟೀರಿಯಲ್ ಆಯ್ತಾ. ಅದು ಬಿಟ್ಟರೆ ನಿಮಗೆ ಈ ಒಂದು ಪ್ರಾಜೆಕ್ಟರ್ ಕಂಪ್ಲೀಟ್ ಆಗಿ 3D ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ 2 ಎಕ್ಸ್ಟ್ರಾ 3D ಗ್ಲಾಸಸ್ ಸಹ ನೀಡಿರುವಂಥದ್ದು. ಇನ್ನು ಓವರ್ ಆಲ್ ಆಕ್ಸೆಸರೀಸ್ ನ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಒನ್ ಆಫ್ ದ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಬಂದಿರುವಂತಹ ಆಕ್ಸೆಸರೀಸ್ಗಳು ಅಂತ ಹೇಳ್ಬೋದು. ಇನ್ನು ನಮ್ಮ ಮೇನ್ ಪ್ರೊಜೆಕ್ಟರ್ ಲೆಜೆಂಡ್ ಪ್ರೋ ಒಂದು ಪ್ರೊಜೆಕ್ಟರ್ಗೆ ಬರೋದಾದ್ರೆ ನಮ್ಮ ಮೇನ್ ಪ್ರೊಜೆಕ್ಟರ್ ನಿಮಗೆ ಈ ರೀತಿ ಕಾಣಿಸುವಂಥದ್ದು ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಈ ಒಂದು ಬೆಲೆಗೆ ನಿಜವಾಗ್ಲೂ ಇಂಪ್ರೆಸಿವ್ ಆಗಿರುವಂತಹ ಒಂದು ಬಿಲ್ಡ್ ಕ್ವಾಲಿಟಿನ ಹೊಂದಿರುವಂಥದ್ದು. ಇನ್ನು ತೂಕದ ವಿಷಯಕ್ಕೆ ಬರೋದಾದ್ರೆ ಅರೌಂಡ್ ಒಂದು 4 ರಿಂದ 5 kg ಅಷ್ಟು ತೂಕ ಬರುವಂತ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ಲಿಟ್ರಲಿ ನಾನು ಇಷ್ಟು ದಿವಸದಲ್ಲಿ ಏನು ಪ್ರೊಜೆಕ್ಟರ್ ಮಾಡಿದ್ದೀನಿ ಹೈಯೆಸ್ಟ್ 3-3.5 kg ಇರುವಂತ ಪ್ರೊಜೆಕ್ಟರ್
ಪ್ರೊಜೆಕ್ಟರ್ನ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಬಟ್ ಇದೇನಪ್ಪ ಅಂದ್ರೆ 4.5 5 kg ಅಪ್ರಾಕ್ಸಿಮೇಟ್ಲಿ ಇರುತ್ತೆ. ಯಾಕೆಂದ್ರೆ ಕ್ವಾಲಿಟಿ ಕಿಂಗ್ ಅಂತ ಹೇಳ್ಬೋದು, ಅಷ್ಟೊಂದು ಕ್ವಾಲಿಟಿ ಆಗಿರುವಂಥ ಒಂದು ಪ್ರಾಜೆಕ್ಟರ್ ಅಂತಾನೆ ಹೇಳ್ಬೋದು. ಇನ್ನೂ ಇದರ ಒಂದು ಇದು ಕಂಪ್ಲೀಟ್ ಆಗಿ ನಿಮಗೆ ಆಂಡ್ರಾಯ್ಡ್ 12ನ ಹೊಂದಿರುವಂಥದ್ದು. ಆಂಡ್ರಾಯ್ಡ್ ಇರೋದ್ರಿಂದ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಇದರಲ್ಲಿ ಕೆಲವೊಂದಷ್ಟು OTT ಅಪ್ಲಿಕೇಶನ್ಸ್ ಕೂಡ ನೀವು ಇನ್ಬಿಲ್ಟ್ ಆಗಿ ನೋಡ್ಬೋದು. ಇನ್ನೊಂದೇನಪ್ಪ ಅಂದರೆ ಈ ಒಂದು ಪ್ರಾಜೆಕ್ಟ್ನ ಮೇನ್ ಅಡ್ವಾಂಟೇಜ್ ಫೀಚರ್ಸ್ ಅಂದರೆ ಟ್ರೂ 4K ಕ್ವಾಲಿಟಿಯಲ್ಲಿ ನಿಮಗೆ ಪಿಕ್ಚರ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುವಂಥದ್ದು. ಬೇರೆ ಪ್ರಾಜೆಕ್ಟ್ಗಳಲ್ಲಿ ನಿಮಗೆ 1080 ಪಿಕ್ಸೆಲ್ ನೇಟಿವ್ ರೆಸಲ್ಯೂಷನ್ ನೀಡುತ್ತೆ, 4K ಸಪೋರ್ಟ್ ಮಾಡುವಂಥ ಪ್ರಾಜೆಕ್ಟ್ಗಳಿರುತ್ತೆ. ಬಟ್ ಇದರಲ್ಲಿ ನಿಮಗೆ ನೇಟಿವ್ 4K ರೆಸಲ್ಯೂಷನ್ ಕೊಡುತ್ತೆ ಗುರು. ಲಿಟ್ರಲಿ ಒಂದು ಒಳ್ಳೆ ಆಪ್ಷನ್ ಇರುವಂಥ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ನಿಮಗೆ ಪ್ರೈಸ್ನ ಚಿಂತೆ ಇಲ್ಲ, ಆದರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರಾಜೆಕ್ಟರು, ಟ್ರೂ 4K ಇರುವಂಥ ಕ್ವಾಲಿಟಿ ಮತ್ತು ನಿಮಗೆ ಹೈಯೆಸ್ಟ್ ಬ್ರೈಟ್ನೆಸ್ ಇರುವಂಥ ಪ್ರಾಜೆಕ್ಟರ್ ಏನಾದರೂ ಕೇಳಿದ್ರೆ ಈ ಒಂದು ಪ್ರಾಜೆಕ್ಟ್ನ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಲಿಟ್ರಲಿ ಈ ಒಂದು ಪ್ರಾಜೆಕ್ಟ್ನ ಡೈರೆಕ್ಟಾಗಿ ನಮ್ಮ ಅಂಗಡಿಗೆ ಬಂದು ಏನಾದರೂ ನೀವು ಡೆಮೋ ನೋಡಿದ್ರೆ ನೀವು ಒಂದು ಟಿವಿ 1.5 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟು ಟಿವಿ ತೊಗೊಳ್ಳೋದನ್ನೇ ಮರೆತು ಬಿಡ್ತೀರಾ. ಅಷ್ಟೊಂದು ಕ್ವಾಲಿಟಿ ಆಗಿರುವಂಥ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಸೊ ನಾನು ಇದನ್ನ ಕಂಪ್ಲೀಟ್ ಆಗಿ ಇವಾಗ ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದರಲ್ಲಿರುವಂಥ ಫೋರ್ಸ್ಗಳ ಬಗ್ಗೆ, ಫೀಚರ್ಸ್ಗಳ ಬಗ್ಗೆ ಮೊದಲೇ ತಿಳ್ಕೊಂಬರೋಣ. ಇನ್ನು ಪ್ರಾಜೆಕ್ಟರ್ ನಿಮಗೆ ಫ್ರಂಟ್ ಸೈಡ್ ಅಲ್ಲಿ ಬಂದ್ರೆ ನಿಮಗೆ ಒಂದು ಬೆಂಕಿ ಲುಕ್ ನ ಕೊಡುತ್ತೆ. ಯಾಕಂತಂದ್ರೆ ಕ್ಲಾತ್ ಮ್ಯಾಟ್ ಫಿನಿಶಿಂಗ್ ನ ಇವರು ನೀಡಿರುವಂತದ್ದು ಲಿಟ್ರಲಿ ಬೆಂಕಿಯಾಗಿ ಕಾಣಿಸುವಂತದ್ದು. ಇನ್ನು ಲೆನ್ಸ್ ನ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಆಟೋ ಫೋಕಸ್ D65mm ನ ಒಂದು ಲೆನ್ಸ್ ನ ಬಳಸಿರುವಂತದ್ದು. ಅಂದ್ರೆ ಶಾರ್ಟ್ ಥ್ರೂ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಕೇವಲ ನೀವು ಒಂದು 6 ರಿಂದ 7 ಅಡಿಯಷ್ಟು ದೂರ ಇಟ್ಟರೆ ಸಾಕು 120 ಇಂಚಿಂದ 130 ಇಂಚಸ್ ಬರುತ್ತೆ. ಅಂದ್ರೆ ಇದು ಅಪ್ ಟು ನಿಮಗೆ 300 ಇಂಚಸ್ಗಳವರೆಗೂ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ಒಂದು 5 to 6 ಫೀಟ್ ಅಷ್ಟು ದೂರ ಇಟ್ಟರೂ ಕೂಡ ಸಾಕು ನಿಮಗೆ 130 140 ಇಂಚಸ್ ವರೆಗೂ ನೀವು ದೊಡ್ಡದಾಗಿ ಕೂಡ ನೋಡ್ಕೋಬಹುದು. ಅಂದ್ರೆ ನಿಮ್ಮ ಮನೆ ಏನಾದರೂ ಚಿಕ್ಕದಾಗಿದೆ, ದೊಡ್ಡದಾಗಿರುವಂತ ಒಂದು ಸೈಜ್ ಅಲ್ಲಿ ನೋಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಪ್ರೊಜೆಕ್ಟರ್ ಸಖತ್ತಾಗಿ ಕಾಣಿಸೋದು. ಯಾಕಂದ್ರೆ D65mm ನ ಒಂದು ಲೆನ್ಸ್ ಬಳಸಿರುವಂತದ್ದು ಲಿಟ್ರಲಿ ಬೆಂಕಿ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇನ್ನು ನಿಮಗೆ ಆಟೋ ಫೋಕಸ್, ಆಟೋ ಆಬ್ಸ್ಟಿಕಲ್ ಅವಾರ್ಡೆನ್ಸ್, ಆಟೋ ಕೀ ಸ್ಟೋನ್ಗೋಸ್ಕರ ನಿಮಗೆ ಎಕ್ಸ್ಟ್ರಾ ಒಂದು ಲೆನ್ಸ್ ನ ಬಳಸಿರುವಂತದ್ದು. ಈ ಒಂದು ಪ್ರೊಜೆಕ್ಟರ್ ನಿಮ್ಮ ಮನೆಯಲ್ಲಿ ಹೋಗಿ ತಗೊಂಡು ಜಸ್ಟ್ ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ. ಇನ್ನು ಕೀ ಸ್ಟೋನ್ ಕೂಡ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಕೂಡ ಇರುವಂತದ್ದು. ಲಿಟ್ರಲಿ ಒಂದು ಫುಲ್ಲಿ ಆಟೋಮೆಟಿಕ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಈ ಒಂದು ಪ್ರೊಜೆಕ್ಟರ್ ನ ಕೆಲವೊಂದಷ್ಟು ಪೋರ್ಟ್ಸ್ ಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಮೊದಲಿಗೆ ಇದರಲ್ಲಿ ಒಂದು ಪವರ್ ಆನ್ ಅಂಡ್ ಆಫ್ ಬಟನ್ ಸಹ ನೀಡಿರುವಂತದ್ದು. ಏನಪ್ಪಾ ಅಂದ್ರೆ ನೀವೇನಾದ್ರೂ ರಿಮೋಟ್ ಏನಾದ್ರೂ ಮಿಸ್ ಆದಾಗ, ಎಮರ್ಜೆನ್ಸಿ ಆಗಿ ನಿಮಗೆ ರಿಮೋಟ್ ಸಿಗದೆ ಇಲ್ದಾಗ ಇಲ್ಲಿಂದ ಪವರ್ ಆನ್ ಅಂಡ್ ಆಫ್ ಕೂಡ ಇಲ್ಲಿಂದಾನೇ ಕೂಡ ಮಾಡ್ಕೋಬಹುದು. ಅದು ಬಿಟ್ರೆ ಒಂದು ಲ್ಯಾಂಡ್ ಕನೆಕ್ಷನ್ ಕೊಡಕ್ಕೆ ಒಂದು ಪೋರ್ಟ್ ಸಹ ಇರುವಂತದ್ದು. ನೀವೇನಾದ್ರೂ ವೈಫೈ ಕನೆಕ್ಷನ್ ಏನಾದರೂ ತಗೊಂಡಿದ್ರೆ ಲ್ಯಾಂಡ್ ಕನೆಕ್ಷನ್ ಮುಖಾಂತರ ಡೈರೆಕ್ಟ್ ಆಗಿ ಇದ್ರ ಕೂಡ ಹಾಕೋಬಹುದು. ವೈರ್ಲೆಸ್ ಕೂಡ ಇದೆ, ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ಸೊ ಒಂದು ಆಪ್ಷನಲ್ ಆಗಿರುವಂತಹ ಒಂದು ಆಪ್ಷನ್ ಸಹ ನೀಡಿರುವಂತದ್ದು. ಅದು ಬಿಟ್ರೆ ಒಂದು HDMI ARC ಕೂಡ ಸಪೋರ್ಟ್ ಮಾಡುತ್ತೆ. ಅಥವಾ ನಿಮ್ಮ ಮನೆಯಲ್ಲಿರುವಂತಹ DTH ಕನೆಕ್ಷನ್ ಕೊಡ್ತಿರಲ್ಲ ಈಗ ಸೆಟಪ್ ಬಾಕ್ಸ್ಗಳು, ಅದಕ್ಕೆ ಡೈರೆಕ್ಟ್ ಆಗಿ HDMI ಮೂಲಕ ಹಾಕೊಂಡ್ರೆ ನೀವು ಟಿವಿಯಲ್ಲಿ ಬರೋ ತರ ಎಲ್ಲ ಚಾನಲ್ಸ್ಗಳು, ಟಿವಿಯಲ್ಲಿ ಏನೇನು ಯೂಸ್ ಮಾಡ್ತೀರಾ ಅದನ್ನ ದೊಡ್ಡ ಒಂದು ಇಂಚಸ್ ಅಲ್ಲಿ ಕೂಡ ನೋಡ್ಕೋಬಹುದು. ಅದು ಬಿಟ್ರೆ ಒಂದು USB ಪೋರ್ಟ್ ಸಹ ಇರುವಂತದ್ದು, ಅಂದ್ರೆ ಡಬಲ್ USB ಪೋರ್ಟ್ಸ್ ಇರುವಂತದ್ದು. ನಿಮ್ಮ ಹತ್ರ ಏನಾದರೂ ಪೆನ್ ಡ್ರೈವ್ ಮತ್ತೆ ಕಾರ್ಡ್ ರೀಡರ್, ಮೆಮರಿ ಕಾರ್ಡ್ ಏನಾದರೂ ಡೈರೆಕ್ಟ್ ಆಗಿ ಇದ್ರಲ್ಲಿ ಹಾಕೊಂಡು ನೀವು ಏನಾದರೂ ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ ಮತ್ತೆ ಡೇಟಾಸ್ಗಳನ್ನು ಕೂಡ ಒಂದು ದೊಡ್ಡ ಇಂಚಸ್ ಅಲ್ಲಿ ಕೂಡ ನೋಡಬಹುದು. ಅದು ಬಿಟ್ರೆ ಒಂದು 3.5mm ನ ಒಂದು ಜಾಕ್ ಕೂಡ ಇದರಲ್ಲಿ ಇರುವಂತದ್ದು. ಅದು ಬಿಟ್ರೆ ಇದರ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 10 ವ್ಯಾಟ್ ನ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಕೂಲಿಂಗ್ ಫ್ಯಾನ್ ನ ಇದರಲ್ಲಿ ಅಳವಡಿಸಿರುವಂತದ್ದು. ಈ ಒಂದು ಕೂಲಿಂಗ್ ಫ್ಯಾನ್ ಇರೋದ್ರಿಂದ ನಿಮಗೆ ಸತತವಾಗಿ ಈ ಒಂದು ಪ್ರಾಜೆಕ್ಟ್ ನ ನೀವು 7 ರಿಂದ 8 ಅವರ್ಗಳ ಕಾಲ ನಾನ್ ಸ್ಟಾಪ್ ಆಗಿ ಕೂಡ ಯೂಸ್ ಮಾಡಬಹುದು. ಯಾವುದೇ ತರಹದ ಹೀಟಿಂಗ್ ಇಶ್ಯೂ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇಲ್ಲ ಅನ್ಬೋದು. ಬೇರೆ ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಅಪ್ ಟು 5 ವ್ಯಾಟ್ ನ ಕೊಟ್ಟಿರ್ತಾರೆ, ಬಟ್ ಅದರಲ್ಲಿ ನಿಮಗೆ 3 ರಿಂದ 4 ಅವರ್ ಒಂದ್ಸಲ ನೀವು ಆಫ್ ಮಾಡಬೇಕಾಗುತ್ತೆ, ಒಂದು 10-15 ನಿಮಿಷ ಆಫ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಸತತವಾಗಿ ನೀವು 7 ರಿಂದ 8 ಅವರ್ ಕೂಡ ನಾನ್ ಸ್ಟಾಪ್ ಆಗಿ ಯೂಸ್ ಮಾಡಿದ್ರು ಕೂಡ ಯಾವುದೇ ತರ ಹೀಟಿಂಗ್ ಇಶ್ಯೂಸ್ ಇದರಲ್ಲಿ ಆಗಲ್ಲ. ಬಟ್ ನೀವು ಒಂದು ಲೈಫ್ ದೃಷ್ಟಿಯಿಂದ ಒಂದು 5 to 6 ಅವರ್ಗೆ ಒಂದ್ಸಲ ಆಫ್ ಮಾಡಿಕೊಂಡು ಒಂದು 10 ನಿಮಿಷ ಆಫ್ ಮಾಡ್ಕೊಂಡು ಮತ್ತೆ ಆನ್ ಮಾಡಿದ್ರು ಕೂಡ ಈ ಒಂದು ಪ್ರಾಜೆಕ್ಟ್ ನಿಮಗೆ ತುಂಬಾನೇ ಲೈಫ್ ಬರುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇನ್ನು ಅದು ಬಿಟ್ರೆ ಒಂದು ಪವರ್ ಪಾಯಿಂಟ್ಸ್ ಕೂಡ ನಿಮಗೆ ಇಲ್ಲಿ ನೀಡಿರುವಂತದ್ದು. ಪ್ರಾಜೆಕ್ಟ್ ಏನಾದರೂ ಸೀಲಿಂಗ್ ಮಾಡ್ಕೊಳ್ತೀನಿ ಅಂದ್ರೆ ಎಕ್ಸ್ಟ್ರಾ ಆಪ್ಷನ್ಸ್ ಕೂಡ ಇರುವಂತದ್ದು. ಇಲ್ಲಿ ನೀವು ತಾವು ಗಮನಿಸಬಹುದು, ಇಲ್ಲಿ ಎಕ್ಸ್ಟ್ರಾ ಆಪ್ಷನ್ಸ್ ಕೂಡ ಇರುವಂತದ್ದು. 4 ಕಡೆ ನಿಮಗೆ ಈ ತರ ಸ್ಕ್ರೂಲಿಂಗ್ ಪಾಯಿಂಟ್ ನ ನೀಡಿರುವಂತದ್ದು. ಸೊ ನೀವು ಇದರ ಸಹಾಯದಿಂದ ನೀವು ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೊಂಡು, ಅಂದ್ರೆ ಥಿಯೇಟರ್ ಅಲ್ಲಿ ನೀವು ಮೇಲ್ಗಡೆಯಿಂದ ಯಾವ ತರ ಒಂದು ವಿಷನ್ ನ ನೋಡ್ತಿರೋ ಆ ತರ ನೀವು ಮನೆಯಲ್ಲಿ ಫಿಟ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ಅದ್ ಬಿಟ್ರೆ ಮಧ್ಯದಲ್ಲಿ ನಿಮಗೆ ಒಂದು ಟ್ರೈಫೋರ್ಡ್ ಅಡ್ಜಸ್ಟ್ಮೆಂಟ್, ಅಂದ್ರೆ ಟ್ರೈಫೋರ್ಡ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಆಪ್ಷನ್ಸ್ ಕೂಡ ಇರುವಂತದ್ದು. ಸೊ ಅದ್ ಬಿಟ್ರೆ ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋಕೆ ಒಂದು ಎಕ್ಸ್ಟ್ರಾ ಸ್ಕ್ರೂ ಕೂಡ ಕೊಡಿರುವಂತದ್ದು. ಅಂದ್ರೆ ನೀವು ಏನಾದರೂ ಟೇಬಲ್ ಮೇಲೆ ಏನಾದರೂ ಇಟ್ಕೊಂಡು ನೋಡ್ತೀನಿ ಅಂತಂದ್ರೆ ನಿಮಗೆ ಎಕ್ಸ್ಟ್ರಾ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋಕೆ ಒಂದು ಸ್ಕ್ರೂ ಕೂಡ ಇದರಲ್ಲಿ ಇರುವಂತದ್ದು. ಈ ಒಂದು ಪ್ರಾಜೆಕ್ಟ್ ನ ಒಂದೊಂದಾಗಿ ಸ್ಪೆಸಿಫಿಕೇಶನ್ ತಿಳ್ಕೊಂಬರೋಣ. ಮೊದಲಿಗೆ ಇದೊಂದು ಆಂಡ್ರಾಯ್ಡ್ ಪ್ರಾಜೆಕ್ಟರ್, ಆಂಡ್ರಾಯ್ಡ್ 12 ನೀಡಿರುವಂತದ್ದು, ಒಂದು ಅಪ್ಗ್ರೇಡೆಡ್ ವರ್ಷನ್ ಆಂಡ್ರಾಯ್ಡ್ 12 ಅಂತ ಹೇಳ್ಬೋದು. ಬೇರೆ ಒಂದು ಪ್ರಾಜೆಕ್ಟರ್ ಅಲ್ಲಿ ಆಂಡ್ರಾಯ್ಡ್ 9, ಆಂಡ್ರಾಯ್ಡ್ 11 ವರೆಗೂ ನೋಡಿರ್ತೀರಾ, ಬಟ್ ಆಂಡ್ರಾಯ್ಡ್ 12 ಫಸ್ಟ್ ಟೈಮ್ ಇಂಡಿಯಾಸ್ ಫಸ್ಟ್ ಟೈಮ್ ಆಂಡ್ರಾಯ್ಡ್ 12 ಅಪ್ಗ್ರೇಡೆಡ್ ವರ್ಷನ್. ಇದರಲ್ಲಿ ನೀವು ಇನ್ಬಿಲ್ಟ್ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಪ್ರತಿಯೊಂದು ಅಪ್ಲಿಕೇಶನ್ಸ್
ಆಪ್ಷನ್ಸ್ ಕೂಡ ನೀವು ಇನ್ಬಿಲ್ಟ್ ಆಗಿ ಕೂಡ ನೋಡಬಹುದು. ಅಷ್ಟೇ ಅಲ್ಲ 3GB RAM 64GB ಇನ್ಬಿಲ್ಟ್ ಮೆಮರಿ ಇರುವಂತಹ ಏಕೈಕ ಪ್ರೊಜೆಕ್ಟರ್ ಏನಾದರೂ ಇದ್ರೆ ಅದು ಇದೇ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಬೇರೆ ಯಾವುದೇ ಒಂದು ಪ್ರೊಜೆಕ್ಟರ್ ಅಲ್ಲೂ ನಿಮಗೆ 3GB RAM 64GB ಇನ್ಬಿಲ್ಟ್ ಸ್ಟೋರೇಜ್ ಇರುವಂಥ ಪ್ರೊಜೆಕ್ಟರ್ನ ನೀವು ಕಾಣೋದೇ ಇಲ್ಲ. ಬೇಕಾದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಒಂದು ದುರ್ಬೀನ ಹಾಕಿ ಹುಡುಕಿದ್ರು ಕೂಡ ಈ ತರ ಒಂದು ಸ್ಪೆಸಿಫಿಕೇಶನ್ ಇರುವಂಥ ಪ್ರಾಜೆಕ್ಟ್ ನಿಮಗೆ ಬೇರೆ ಸಿಗಲ್ಲ ಅಂತ ಹೇಳ್ಬೋದು. 3GB RAM ಲಿಟ್ರಲಿ ಹೆವಿ ಇಂಪ್ರೆಸಿವ್ ಆಗಿರುವಂತಹ ಒಂದು ಫೀಚರ್ಸ್ ಅಂತ ಹೇಳ್ಬೋದು. 8GB 16GB ಅಪ್ ಟು 32GB ವರೆಗೂ ನೋಡಿರ್ತೀರಾ. ಬಟ್ ಇದರಲ್ಲಿ 64GB ಇನ್ಬಿಲ್ಟ್ ಮೆಮರಿನ ನಿಮಗೆ ನೀಡಿರುವಂಥದ್ದು. ಅಪ್ ಟು 1000+ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಬೋದು. ಸಖತ್ ಒಂದು ಒಳ್ಳೆ ಆಪ್ಷನ್. ಇನ್ನು ಇದನ್ನ ನಾನು ಯಾವುದಕ್ಕೆಲ್ಲ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಹೋಮ್ ಸಿನಿಮಾ ಪರ್ಪಸು, ಎಜುಕೇಶನ್ ಅಥವಾ ನೀವು ಬಿಸ್ನೆಸ್ ಪರ್ಪಸ್ಗೆ ಹೇಳಿ ಮಾಡಿಸ್ದಂಗಿರುವಂಥ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಇನ್ನು ಬ್ರೈಟ್ನೆಸ್ನ ವಿಚಾರಕ್ಕೆ ಬರೋದಾದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಏನಾದರೂ ಒಂದು ಹೈಯೆಸ್ಟ್ ರೆಸಲ್ಯೂಷನ್ ಇರುವಂಥ ಒಂದು ಪ್ರೊಜೆಕ್ಟರ್ ಇದ್ರೆ ಅದು ಇದಾಗಿರುವಂಥದ್ದು. ಅಂದರೆ ಆಂಡ್ರಾಯ್ಡ್ ಪ್ರೊಜೆಕ್ಟ್ಗಳು ಹೇಳ್ತಾ ಇದ್ದೀನಿ. ಅಪ್ ಟು 50,000 ವರೆಗೂ ಯಾವುದಾದ್ರೂ ಪ್ರೊಜೆಕ್ಟರ್ ಇರಲಿ ಇದರ ಬಗ್ಗೆ ಕಂಪೇರ್ ಮಾಡಿ ಇದರಲ್ಲಿರುವಂಥ ಏನಾದ್ರು ಬ್ರೈಟ್ನೆಸ್ ಏನಾದರೂ ಈಕ್ವಲ್ ಇದ್ರೆ ಈ ಒಂದು ಪ್ರೊಜೆಕ್ಟರ್ನ ನಾನು ಅವಾಗಲೇ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ 25,000 ಒಂದು ಲೂಮಿನನ್ಸ್ ಪೀಕ್ ಬ್ರೈಟ್ನೆಸ್ ನೀಡಿರುವಂಥದ್ದು. ಡೇ ಲೈಟ್ ಆನ್ ಮಾಡಿಕೊಂಡು ಕೂಡ ನೀವು ಅಂದರೆ ಲೈಟ್ ಆನ್ ಮಾಡಿಕೊಂಡು ಕೂಡ ಆರಾಮಾಗಿ ನೋಡ್ಬೋದು ಗುರು. ಅಷ್ಟೊಂದು ಸಖತ್ ಆಗಿರುವಂಥದ್ದು. ಅಪ್ ಟು 300 ಇಂಚಸ್ ವರೆಗೂ ಕೂಡ ದೊಡ್ಡ ಮಾಡಬಹುದು. ಸಖತ್ ಒಂದು ಒಳ್ಳೆ ಆಪ್ಷನ್. ಹಿಂಗೆ ಆನ್ಸಿ ಲೂಮಿನನ್ಸ್ನ ವಿಚಾರಕ್ಕೆ ಬಂದರೆ 2500 ಒಂದು ಆನ್ಸಿ ಲೂಮಿನನ್ಸ್, ಇದು ಕೂಡ ಹೈಯೆಸ್ಟ್. ಇನ್ನು ಬ್ರೈಟ್ನೆಸ್ ಜಾಸ್ತಿ ಇದ್ರೂ ಕೂಡ ಇದು ಕೂಡ ಹೈಯೆಸ್ಟೇ ಇರುತ್ತೆ. ಇದರ ಓವರ್ ಆಲ್ ಪಿಕ್ಚರ್ ಬಿಲ್ಡ್ ಕ್ವಾಲಿಟಿ ಮಾತ್ರ ನನಗಂತೂ, ನನ್ನ ಪರ್ಸ್ನಲಿ ಹೇಳ್ತಾ ಇದ್ದೀನಿ, ನಿಮ್ಮ ಬಜೆಟ್ ಏನಾದರೂ 27,000 ರೂಪಾಯಿ ಬಜೆಟು ಇದ್ರೆ ಇದನ್ನ ಬಿಟ್ಟು ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ನ ತಗೊಳ್ಬೇಡಿ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ನಮ್ಮ ಅಂಗಡಿಗೆ ಬನ್ನಿ, ಡೈರೆಕ್ಟ್ ಆಗಿ ಡೆಮೋ ಕೂಡ ನೋಡ್ಬಿಟ್ಟು ನೀವು ಸಖತ್ ಫಿದಾ ಆಗ್ಬಿಡ್ತೀರಾ. ಬೇರೆ ಯಾವುದೇ ಒಂದು ಟಿವಿ ತಗೊಳ್ಳೋಕ್ಕೂ ಕೂಡ ನೀವು ಮನಸ್ಸು ಮಾಡಲ್ಲ. ಅಷ್ಟೊಂದು ಸಖತ್ತಾಗಿರುವಂಥ ಒಂದು ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟರ್ನ ನಿಮಗೆ ಲ್ಯಾಂಪ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಅಪ್ ಟು 50,000 ಅವರ್ಸ್ ವರೆಗೂ ನೀಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ 50,000 ಅವರ್ಸ್ ನಿಮಗೆ ಲ್ಯಾಂಪ್ ಅವರ್ಸ್ನ ನೀಡಿದ್ದಾರೆ. ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಸರ್ 50,000 ಮುಗಿದಾದ್ಮೇಲೆ ಹೆಂಗೆ ಸರ್ ಅಂತ ಹೇಳ್ತಾರೆ. ಬಟ್ 50,000 ಅವರ್ಸ್ ನಿಮಗೆ ಮುಗಿಬೇಕು ಅಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿದೀರಾ ಅಂತಾನೆ ಕೇಳ್ಬೋದು. ಯಾಕಂದ್ರೆ ಡೈಲಿ ನೀವು ಒಂದು 5 ಅವರ್ ಏನಾದರೂ ಫಿಲಿಮ್ ನೋಡ್ತೀನಿ ಅಥವಾ 10 ಅವರೇ ನೋಡಿ ಸರ್, 10 ಅವರ್ ಏನಾದರೂ ನೋಡ್ತೀನಿ ಅಂದರೆ 365 ಡೇಸ್ಗೆ ಎಷ್ಟಾಯಿತು? ಅರೌಂಡ್ ಒಂದು 3,000 ತಾಸಾಯಿತು. ಬಟ್ ನೀವು 50,000 ಅವರ್ಸ್ ನೋಡ್ತೀನಿ ಅಂತಂದರೆ 10 ವರ್ಷದಿಂದ 12 ವರ್ಷ ನೀವು ನೋಡಬೇಕಾಗತ್ತೆ. ಸೊ ಲ್ಯಾಂಪ್ ಅವರ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ತುಂಬ ಅಂದರೆ ತುಂಬಾ ಲ್ಯಾಂಪ್ ಅವರ್ಸ್ ಇರುವಂಥದ್ದು. ಅಂದರೆ 50,000 ಅವರ್ ತಾಸು ನೀವೇನಾದರೂ ಮುಗಿಬೇಕಂದ್ರೆ 12-13 ವರ್ಷದವರೆಗೂ ಕಂಟಿನ್ಯೂ ನೋಡಿದ್ರು ಕೂಡ ಈ ಒಂದು ಲ್ಯಾಂಪ್ ಅವರ್ಸ್ ನಿಮಗೆ ಮುಗಿಯಲ್ಲ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ 25,000 ಒಂದು ಹೆವಿ ಲೂಮಿನನ್ಸ್ ಪೀಕ್ ಬ್ರೈಟ್ನೆಸ್ ನೀಡಿರೋದ್ರಿಂದ ನಿಮಗೆ ಅಪ್ ಟು 300 ಇಂಚಸ್ ವರೆಗೂ ನೀವು ದೊಡ್ಡದಾಗಿ ನೋಡ್ಕೋಬಹುದು. ಬೇರೆ ಒಂದು ಪ್ರಾಜೆಕ್ಟರ್ ಅಲ್ಲಿ ಕಡಿಮೆ ಲೂಮಿನನ್ಸ್ ಇರುತ್ತೆ, ಬಟ್ 300 ಇಂಚಸ್ ನಿಮಗೆ ಮ್ಯಾಕ್ಸಿಮಮ್ ಆಗಿ ಕೊಡ್ತಾರೆ. ಬಟ್ 180 ಇಂಚಸ್ ವರೆಗೂ ನೀವು ಕ್ಲಾರಿಟಿ ನೋಡಬಹುದು. ಬಟ್ ಈ ಒಂದು ಪ್ರಾಜೆಕ್ಟರ್ ಅಲ್ಲಿ ಅಪ್ ಟು 300 ಇಂಚಸ್ ವರೆಗೂ ನೀವು ದೊಡ್ಡದಾಗಿ ಕೂಡ ನೋಡಿದ್ರು ಕೂಡ ನಿಮಗೆ ಸಖತ್ತಾಗಿರುವಂತಹ ಒಂದು ಕ್ಲಾರಿಟಿನ ಇದು ಕೊಡುತ್ತೆ. ಅಂದ್ರೆ ನೀವು ರಾತ್ರಿ ಹೊತ್ತು ಫಂಕ್ಷನ್ಸ್, ಇಂಡೋರು, ಔಟ್ಡೋರು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಗುರು. ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟರ್ ಅಂತಾನೆ ಹೇಳ್ಬೋದು. ಲೆನ್ಸ್ ನ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ LTPS ಪ್ಲಸ್ ವೈಡ್ ಆಂಗಲ್ ಸ್ಕಿನ್ಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರುವಂತದ್ದು. ಇನ್ನು ಕಾಂಟ್ರಾಸ್ಟ್ ರೇಷಿಯೋ ಕೂಡ ಬಂದ್ಬಿಟ್ಟು 20,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರುವಂತದ್ದು ಗುರು. 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ನೋಡಿದೀವಿ. ಇದರಲ್ಲಿ 20,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರುವಂತದ್ದು. ಅಂದ್ರೆ ಒಂದು ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ನ ನೀವು 100% ಪಿಕ್ಚರ್ ಕ್ವಾಲಿಟಿಯಲ್ಲಿ ನೋಡಬಹುದು. ಒಂದು ಪ್ರೊಜೆಕ್ಟರ್ನ ಸ್ಪೀಕರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ 15 ವ್ಯಾಟ್ ಒಂದು ಹೈ ಫೈ ಸ್ಪೀಕರ್ ಕೂಡ ಇರುವಂತದ್ದು. ಲಿಟ್ರಲಿ ಸಖತ್ತಾಗಿರುವಂತಹ ಒಂದು ಸೌಂಡ್ ನ ಕೊಟ್ಟಿರುವಂತದ್ದು. ಏನಕ್ಕಪ್ಪ ಅಂದ್ರೆ ಕಡಿಮೆ ಒಂದು ಸೌಂಡ್ಸ್ ಅಲ್ಲಿ ಅಂದ್ರೆ 2.1 ನಿಮಗೆ ಹೋಮ್ ಥಿಯೇಟರ್ ಯಾವ ತರ ಒಂದು ಫೀಲ್ ಕೊಡುತ್ತಲ್ಲ, ಸೇಮ್ ನಿಮಗೆ ಇನ್ಬಿಲ್ಟ್ ಇರುವಂತಹ ಸ್ಪೀಕರ್ ಕೂಡ ಅದೇ ರೀತಿನೇ ಇದು ನಿಮಗೆ ಒಂದು ಫೀಲ್ ಕೊಡುವಂತದ್ದು. ಯಾರಾದ್ರೂ ಕಡಿಮೆ ಒಂದು ಸೌಂಡ್ ಅಲ್ಲಿ ಕೇಳೋರಿಗೆ ಇದಕ್ಕೆ ಎಕ್ಸ್ಟ್ರಾ ಒಂದು ಸ್ಪೀಕರ್ ನ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಇದರಲ್ಲಿರುವಂತಹ ಇನ್ಬಿಲ್ಟ್ ಸ್ಪೀಕರ್ ಮುಖಾಂತರ ನೀವು ಎಂಜಾಯ್ ಕೂಡ ಮಾಡ್ಕೊಳ್ಬಹುದು. ನಿಮಗೆ ಬೇಕು ಅಂದ್ರೆ ಇದರಲ್ಲಿ ಎಕ್ಸ್ಟ್ರಾ ಕನೆಕ್ಷನ್ ಮಾಡ್ಕೊಂಡು ಬ್ಲೂಟೂತ್ ಕೂಡ ಇರುವಂತದ್ದು. ಇನ್ನು HDMI ARC ಮೂಲಕ ನೀವು ದೊಡ್ಡ ಒಂದು ಹೋಮ್ ಥಿಯೇಟರ್ ತರ ನೀವು ಕನೆಕ್ಟ್ ಕೂಡ ಮಾಡಿಕೊಂಡು ಸೌಂಡ್ ಎಕ್ಸ್ಪೀರಿಯನ್ಸ್ ನ ಪಡಿಬಹುದು. ಬನ್ನಿ ಇದರ ಒಂದು ಇನ್ಬಿಲ್ಟ್ ಆಗಿರುವಂತಹ ಒಂದು ಸ್ಪೀಕರ್ ನ ಕ್ವಾಲಿಟಿ ಯಾವ ತರ ಇದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಒಂದು ಪ್ರಾಜೆಕ್ಟರ್ ಅಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇರುವಂತದ್ದು. ಬ್ಲೂಟೂತ್ ಆಪ್ಷನ್ ಬಂದ್ಬಿಟ್ಟು 5.2 ಇರುವಂತದ್ದು ಗುರು. ಲಿಟರಲಿ ಬೆಂಕಿ ಆಪ್ಷನ್. 5.0 ಇರುತ್ತೆ, 5.1 ಇರುತ್ತೆ, ಬಟ್ ಇದರಲ್ಲಿ 5.2 ಇರೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಏನಾದರೂ ಹೋಮ್ ಥಿಯೇಟರ್ ಸೌಂಡ್ ಬಾರ್ಗಳಿದ್ರೆ ಅದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಇದ್ರೆ ಇದರಲ್ಲೂ ಕೂಡ ಬ್ಲೂಟೂತ್ ಆಪ್ಷನ್ ಇದ್ರೆ ವೈರ್ಲೆಸ್ ಮುಖಾಂತರ ಕೂಡ ಕನೆಕ್ಟ್ ಮಾಡ್ಕೊಂಡು ಯೂಸ್ ಕೂಡ ಮಾಡಬಹುದು. ಇನ್ನು ವೈಫೈನ ವಿಷಯಕ್ಕೆ ಬಂದ್ರೆ ಡುಬಲ್ ಬ್ಯಾಂಡ್ ವೈಫೈನ ಕೊಡೋದು 6 ಕೊಡೋದು ಗುರು, 6 ಜನರೇಷನ್. ಸೊ ಒಂದು ಹೆಜ್ಜೆ ಇವರು ಅಪ್ಗ್ರೇಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡುಬಲ್ ಬ್ಯಾಂಡ್ ವೈಫೈ ಕೂಡ ಸಪೋರ್ಟ್ ಮಾಡುತ್ತೆ. ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಇಂದ
ಅನ್ನು ಕೂಡ ಇದರ ಕನೆಕ್ಷನ್ ಮಾಡಿಬಿಟ್ಟು ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಈ ಥರದ ಕೆಲವೊಂದಷ್ಟು OTT ಅಪ್ಲಿಕೇಶನ್ ಕೂಡ ನೋಡಬಹುದು. ಇನ್ನು ಉಳಿದ ಫೀಚರ್ಸ್ಗಳನ್ನ ಡೈರೆಕ್ಟ್ ಆಗಿ ನಾನು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಬೋಣ. ಇದರಲ್ಲಿ ನಿಮಗೆ ಡಾಲ್ಬಿ ಆಡಿಯೋ, ಡಾಲ್ಬಿ ಅಟ್ಮೋಸ್, ಡಾಲ್ಬಿ ಡಿಜಿಟಲ್ ಪ್ಲಸ್, HDR10, HLZ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡುತ್ತೆ. ಲಿಟ್ರಲಿ ಬೆಂಕಿ ಫೀಚರ್ಸ್ ಇರುವಂಥ ಪ್ರಾಜೆಕ್ಟ್ರು. ಡೈರೆಕ್ಟ್ ಆಗಿ ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ಅದನ್ನ ತೋರಿಸ್ಕೊಡ್ತೀನಿ. ಈ ಒಂದು ಪ್ರಾಜೆಕ್ಟ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸೋಕ್ಕೋಸ್ಕರ ಇವಾಗ 120 ಇಂಚಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಇದು ನಿಮಗೆ 300 ಇಂಚಸ್ ವರೆಗೂ ದೊಡ್ಡದಾಗಿ ಮಾಡ್ಕೊಳ್ಬಹುದು. ಏನಪ್ಪಾ ಅಂತಂದ್ರೆ ಇದ್ರ ಮುಂದೆ ನಿಂತ್ಕೊಂಡು ಕೂಡ ಮಾತಾಡೋಕ್ಕಾಗಲ್ಲ, ಅಷ್ಟೊಂದು ಬ್ರೈಟ್ನೆಸ್ ಆಗಿರುವಂಥದ್ದು. ಯೂಸಲಿ ನೀವು ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇದರ ಬ್ರೈಟ್ನೆಸ್ ಯಾವ ತರ ಇದೆ ಅಂತ. ಮೋಸ್ಟ್ಲಿ ನಿಮ್ಗೆ ವಿಡಿಯೋದಲ್ಲಿ ಯಾವ ತರ ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ಆಗಿ ಏನಾದರೂ ನೀವು ಒಂದ್ಸಲ ಬಂದು ನೋಡಿದ್ರೆ ನಿಮಗೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಏನಿರುತ್ತೆ ಅದೇ ತರ ವಿಷನ್ಸ್ ನಿಮ್ಗೆ ಕಾಣಿಸುತ್ತೆ. ಬಟ್ ನನ್ನ ಹತ್ರ ಸ್ಕ್ರೀನ್ ಬಂದ್ಬಿಟ್ಟು 120 ಇಂಚಸ್ ಇರೋದ್ರಿಂದ ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ಇವಾಗ 120 ಇಂಚಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಅಪ್ ಟು ನೀವು 50 ಇಂಚಸ್ ಇಂದ ಅಂದ್ರೆ ಮ್ಯಾಕ್ಸಿಮಮ್ 50 ಇಂಚಸ್ ಇಂದ ನೀವು ಅಪ್ ಟು 300 ಇಂಚಸ್ ವರೆಗೂ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಥಿಯೇಟರ್ ತರ ಫೀಲ್ ಮಾಡ್ಕೋಬಹುದು. ಬನ್ನಿ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡಬಹುದು ನೀವು ಎಷ್ಟೊಂದು ಬ್ರೈಟ್ನೆಸ್ ಆಗಿರುವಂತ ಒಂದು ಕ್ವಾಲಿಟಿ ಆಗಿರುವಂತ ಪ್ರಾಜೆಕ್ಟ್ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ರಾಜೆಕ್ಟ್ ನಿಮಗೆ ಆನ್ ಮಾಡಿದ ತಕ್ಷಣ ಮೆನು ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಮೇಲ್ಗಡೆ ಬಂದರೆ ಸರ್ಚು, ಹೋಮು, ಆ್ಯಪ್ಸು, ವಿಡಿಯೋ, ಮ್ಯೂಸಿಕ್ ಮತ್ತೆ ಸೆಟ್ಟಿಂಗ್ಸ್ ಇರುವಂಥದ್ದು. ಇನ್ನು ನಿಮಗೆ ಹೋಮಲ್ಲಿ ಬಂದರೆ ನಿಮಗೆ ಇದರಲ್ಲಿ ಇನ್ಬಿಲ್ಟ್ ಆಂಡ್ರಾಯ್ಡ್ 12 ಇಡಿರೋದ್ರಿಂದ ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಅಮೆಜಾನ್ ಪ್ರೈಮ್, ಡಿಸ್ನಿ ಪ್ಲಸ್, ಹಾಟ್ಸ್ಟಾರ್ ಈ ಥರದ ಕೆಲವೊಂದಷ್ಟು OTT ಅಪ್ಲಿಕೇಶನ್ಸ್ ಕೂಡ ಇದರಲ್ಲಿ ಇನ್ಬಿಲ್ಟ್ ಆಗಿ ಪಡಿಬೋದು. ಇನ್ನು ಆ್ಯಪ್ಸಲ್ಲಿ ಬಂದರೆ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ ಇರುವಂಥದ್ದು. ಇನ್ನು ಬ್ಲೂಟೂತ್ ಸ್ಪೀಕರ್ ಕೂಡ ಇರುವಂಥದ್ದು, TV ಕಾಸ್ಟಿಂಗ್ ಅಂದರೆ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಮೊಬೈಲಲ್ಲಿ ಏನು ಯೂಸ್ ಮಾಡ್ತೀರಾ ಅದು ಕೂಡ ಇಲ್ಲಿ ಬರುತ್ತೆ. ಆಪ್ಷನಲ್ ಆಗಿ ಮಿರಾಕ್ಯಾಸ್ಟ್ ಆಪ್ಷನ್ ಕೂಡ ಇದೆ. ನೀವೇನಾದರೂ ಬಿಸ್ನೆಸ್ ಪರ್ಪಸ್ಗೆ ಮತ್ತು ಸಿನಿಮಾ ಪರ್ಪಸ್ಗೆ ಮತ್ತು ಈ ಥರ ಅಥವಾ ನೀವೇನಾದರೂ ಮಕ್ಕಳಿಗೆ ನಾನು ಟ್ಯೂಷನ್ ಹೇಳ್ಕೊಡ್ತೀನಿ ಅಂದರೆ ಮಿರಾಕ್ಯಾಸ್ಟ್ ಆಪ್ಷನ್ಸ್ ಸಹ ಇರುವಂಥದ್ದು. ಇದನ್ನು ನೀವು ಮೊಬೈಲಿಂದ ಡೈರೆಕ್ಟಾಗಿ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಅದೆಲ್ಲನೂ ಕೂಡ ನಿಮಗೆ ದೊಡ್ಡ ಒಂದು ಇಂಚಸ್ ಅಲ್ಲಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಇದು ಗಮನಿಸ್ತಿರ್ಬೋದು, ನೀವೆಲ್ಲ ಏನೇನೆಲ್ಲ ಯೂಸ್ ಮಾಡ್ತೀರಾ ಸ್ಮೂತ್ ಆಗಿ ನಿಮಗೆ ವರ್ಕ್ ಆಗುವಂಥದ್ದು. ಬೇರೆ ಒಂದು ಪ್ರಾಜೆಕ್ಟ್ಗಳಂದರೆ ಕಡಿಮೆ ಬಜೆಟ್ನ ಪ್ರಾಜೆಕ್ಟ್ ಏನಾಗುತ್ತಪ್ಪ ಅಂದರೆ ಹ್ಯಾಂಗ್ ಆಗುತ್ತೆ. 2 ಸೆಕೆಂಡ್ ನೀವು ಮೊಬೈಲಲ್ಲಿ 2 ಸೆಕೆಂಡ್ ಮುಂಚೆ ಯೂಸ್ ಮಾಡಿದ್ರೆ ಅದು 2 ಸೆಕೆಂಡ್ ನಂತರ ಬರುತ್ತೆ. ಈ ಒಂದು ಪ್ರಾಜೆಕ್ಟ್ರಲ್ಲಿ ನಿಮಗೆ ಆನ್ ಸ್ಪಾಟ್ ಸೆಕೆಂಡ್ಗೂ ಕೂಡ ನೀವು ಯಾವ ಥರ ಯೂಸ್ ಮಾಡ್ತೀರಾ ಅದೇ ಥರನೇ ನಿಮಗೆ ಮಿರಾಕ್ಯಾಸ್ಟ್ ಅಲ್ಲಿ ವರ್ಕ್ ಆಗುವಂಥದ್ದು. ಇದರಲ್ಲಿ ನಿಮಗೆ ಪ್ಲೇ ಸ್ಟೋರ್ ಕೂಡ ಇರುವಂಥದ್ದು. ಪ್ಲೇ ಸ್ಟೋರ್ ಮೂಲಕ ಕೆಲವೊಂದಷ್ಟು OTT ಅಪ್ಲಿಕೇಶನ್ ಸಹ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಕ್ರೋಮ್ ಬ್ರೌಸರ್ ಕೂಡ ಇರುವಂಥದ್ದು. ನೀವೇನಾದರೂ ಇಂಟರ್ನೆಟ್ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಕ್ರೋಮ್ ಬ್ರೌಸರ್ ಕೂಡ ಇರುವಂಥದ್ದು. ಇನ್ನು ವಿಡಿಯೋದಲ್ಲಿ ಬಂದರೆ ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ವಿಡಿಯೋ ಕೂಡ ಇರುವಂಥದ್ದು, ಮ್ಯೂಸಿಕ್ಕು. ಇನ್ನು ಸೆಟ್ಟಿಂಗ್ನ ವಿಚಾರಕ್ಕೆ ಬಂದರೆ ಇನ್ನು ಇಂಟರ್ನೆಟ್ ಸೆಟ್ಟಿಂಗ್ಸ್ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ ವೈಫೈ ಆಪ್ಷನ್ ಸಹ ಇರುವಂಥದ್ದು. ನೀವೇನಾದರೂ ನಿಮ್ಮ ಮನೆಯಲ್ಲಿ ಫೈಬರ್ ಕನೆಕ್ಷನ್ ಇದ್ದರೆ ಡೈರೆಕ್ಟ್ ಆಗಿ ಕನೆಕ್ಟ್ ಕೂಡ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಒಂದು ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ಕೂಡ ಡೈರೆಕ್ಟ್ ಆಗಿ ನೀವು ಕನೆಕ್ಟ್ ಕೂಡ ಮಾಡ್ಬೋದು. ಇನ್ನು ಅದು ಬಿಟ್ಟರೆ ನಿಮಗೆ ಪ್ರೊಜೆಕ್ಟರ್ನಲ್ಲಿ ಗಮನಿಸಿದ್ರೆ ಇದರಲ್ಲಿ ಝೂಮ್ ಇನ್, ಝೂಮ್ ಔಟ್, ಆಟೋ ಫೋಕಸ್ ಇದೆಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ನೀವು ನಿಮಗೆ ಎಷ್ಟು ಸೈಜ್ ಬೇಕು. ಮ್ಯಾಕ್ಸಿಮಮ್ ಇದು ನಿಮಗೆ 50 ಇಂಚಸ್ಸಿಂದ ಅಪ್ ಟು ನೀವು 300 ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ಮಲ್ಟಿಪ್ಲೆಕ್ಸ್ ಥಿಯೇಟರ್ನ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ಕೋಬಹುದು. ಇನ್ನು ಅದು ಬಿಟ್ಟರೆ ಇನ್ನು ಡೈರೆಕ್ಟಾಗಿ ಆಟೋ ಫೋಕಸ್, ಆಟೋ ಕೀಸ್ಟೋನ್ ಆಪ್ಷನ್ ಸಹ ಇರುವಂಥದ್ದು. ಏನಪ್ಪ ಅಂದರೆ ಈ ಒಂದು ಸಿಸ್ಟಮಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಈ ಪ್ರಾಜೆಕ್ಟ್ನ ಜಸ್ಟ್ ಆನ್ ಮಾಡಿಬಿಟ್ರೆ ಸಾಕು, ಅದಕ್ಕೆ ಎಷ್ಟು ಬೇಕೋ ಕ್ಲಾರಿಟಿನ ಅದಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ. ಯಾವುದೇ ಇದರಿಂದ ನೀವು ಮ್ಯಾನ್ಯುವಲ್ ಏನೋ ಆಪ್ರೇಟ್ ಇಲ್ಲ, ಆಟೋಮೆಟಿಕ್ ಆಗಿ ಇದು ಆಗುವಂಥದ್ದು. ಇನ್ನು ಅದು ಬಿಟ್ಟರೆ ನಿಮಗೆ 4D ಕೀಸ್ಟೋನ್ ಕೂಡ ಆಟೋಮೆಟಿಕ್ ಇಂದನೂ ಕೂಡ ಕನೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಗೋಡೆ ಏನಾದರೂ ಸರಿಯಾದ ರೀತಿ ಇಲ್ಲ ಅಂತಂದರೆ ನೀವು ಇಲ್ಲಿ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಒಂದು ಪ್ರೊಜೆಕ್ಟರ್ ನಿಮಗೆ ಏನೇನೆಲ್ಲ ಫೀಚರ್ಸ್ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಬರೋಣ. ಲಿಟ್ರಲಿ ನೀವೇನಾದರೂ ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರೆ 35,000 ರೂಪಾಯಿಗೂ ನಿಮಗೆ 4K ಸಪೋರ್ಟೆಡ್ ಅಂತ ಕೊಡ್ತಾರೆ. ಬಟ್ ನೀವು ಫೈರ್ ಸ್ಟಿಕ್ ಹಾಕೊಂಡು ಚೆಕ್ ಮಾಡಿದಾಗ ನಿಮಗೆ ಯಾವುದೇ ಥರ 4Kನೂ ಸಪೋರ್ಟ್ ಇರಲ್ಲ, ಮತ್ತು ಡಾಲ್ಬಿ ವಿಷನ್ ಇರಲ್ಲ, ಡಾಲ್ಬಿ ಅಟ್ಮೋಸ್ ಇರಲ್ಲ, ಡಾಲ್ಬಿ ಆಡಿಯೋ ಪ್ಲಸ್ ಕೂಡ ಸಪೋರ್ಟ್ ಮಾಡಲ್ಲ. ಬಟ್ ನಾನು ಇವಾಗ ನಿಮಗೆ ಈ ಒಂದು ಪ್ರಾಜೆಕ್ಟ್ನ ಡೈರೆಕ್ಟಾಗಿ ಫೈರ್ ಸ್ಟಿಕ್ ಹಾಕೊಂಡಿದ್ದೀನಿ. ಇದರಲ್ಲೆಲ್ಲ ಏನೇನೆಲ್ಲ ಫೀಚರ್ಸ್ಗಳು ನಿಮಗೆ ಇದು ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ನೋಡೋಣ. ನೀವು ಯಾವುದೇ ಒಂದು ಪ್ರಾಜೆಕ್ಟ್ನ ತಗೊಂಡಾಗ ನೀವು ಫೈರ್ ಸ್ಟಿಕ್ ಹಾಕೊಂಡು ಸೆಟ್ಟಿಂಗ್ಸಲ್ಲಿ ಹೋಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನಿವಾಗ ಸೆಟ್ಟಿಂಗ್ಸ್ ಹೋಗ್ತಾ ಇದ್ದೀನಿ, ನೋಡ್ಬೋದು ನೀವು. ಸೆಟ್ಟಿಂಗ್ಸಲ್ಲಿ ನಿಮಗೆ ಡಿಸ್ಪ್ಲೇ ಆ್ಯಂಡ್ ಸೌಂಡ್ ಸೆಟ್ಟಿಂಗ್ಸ್, ಓಕೆ, ಡಿಸ್ಪ್ಲೇ ಆ್ಯಂಡ್ ಸೌಂಡ್ ಸೆಟ್ಟಿಂಗಲ್ಲಿ ನಿಮಗೆ ಆಡಿಯೋ ಆ್ಯಂಡ್ ವಿಡಿಯೋ ಡಯಾಗ್ನೋಸ್ಟಿಕಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ನಿಜವಾಗ್ಲೂ ಏನೇನು ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಟ್ರೂ ಆಗಿ ನೋಡ್ಬೋದು. ಮೊದಲಿಗೆ ನೋಡ್ಬೋದು ಡಾಲ್ಬಿ MTA ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಡಿಜಿಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಡಿಜಿಟಲ್ ಕೂಡ ಸಪೋರ್ಟ್ ಮಾಡುತ್ತೆ, PCM ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆ ಮ್ಯಾಕ್ಸ್ ರೆಸಲ್ಯೂಷನ್ ಬಂದ್ಬಿಟ್ಟು 4K ಗುರು, ಲಿಟ್ರಲಿ ಬೆಂಕಿ ಫೀಚರ್ಸ್. ನಾನು ಯಾವಾಗಲೇ ಹೇಳಿದ್ದೀನಿ ನಿಮಗೆ ಇದೊಂದು ಟ್ರೂ 4K ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ದೀನಿ. ಸೊ 4K ಕ್ವಾಲಿಟಿ. ಹಾಗೆ ನಿಮಗೆ ಮ್ಯಾಕ್ಸ್ ರಿಫ್ರೆಶ್ ರೇಟ್ ಬಂದ್ಬಿಟ್ಟು 60 Hz ವರೆಗೂ ಇರುತ್ತೆ. ಹಾಗೆ ನಿಮಗೆ ಇದು HDR10 ಕೂಡ ಸಪೋರ್ಟ್ ಮಾಡುತ್ತೆ, HLZ ಕೂಡ ಸಪೋರ್ಟ್ ಮಾಡುತ್ತೆ. ಇಷ್ಟೊಂದು ಆಪ್ಷನ್ಗಳನ್ನು ಸಪೋರ್ಟ್ ಮಾಡುವ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಇದ್ರೆ ಅದು
AUN ಲೆಜೆಂಡ್ ಪ್ರೋ ಮಾತ್ರ ಆಗಿರುತ್ತೆ. ಈ ಒಂದು ಪ್ರಾಜೆಕ್ಟ್ ನ ವಿಡಿಯೋ ಕ್ವಾಲಿಟಿ ತಾವು ಗಮನಿಸ್ತಾ ಇರಬಹುದು, ಎಷ್ಟೊಂದು ಕ್ವಾಲಿಟಿ ಆಗಿದೆ ಅಂತಾನೂ ಕೂಡ ಗಮನಿಸಬಹುದು. ಅಷ್ಟೇ ನಿಮಗೆ ಎಡ್ಜ್ ಕಾರ್ನರ್ ಟು ಕಾರ್ನರ್ ಎಷ್ಟೊಂದು ಬ್ಲರ್ ಫ್ರೀ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನೀವು ಇಲ್ಲಿ ಪಡ್ಕೊಳ್ಬಹುದು. ಅಷ್ಟೇ ಇಲ್ಲ, ಇನ್ನು ಕಲರ್ ಬಂದ್ರೆ 2.5 ಬಿಲಿಯನ್ ಪ್ಲಸ್ ನಿಮಗೆ ಕಲರ್ ಪ್ರೊಡಕ್ಷನ್ ಮಾಡುವಂತದ್ದು, ಒಂದೊಂದು ಕಲರು ಕೂಡ ನಿಮಗೆ ನ್ಯಾಚುರಲ್ ಆಗಿ ಕೊಡುವಂತದ್ದು. ಇನ್ನು ಬಂದ್ಬಿಟ್ಟು 2500 ಆನ್ಸಿ ಲೂಮಿನೆನ್ಸ್ ಇರೋದ್ರಿಂದ ಕ್ವಾಲಿಟಿ ಕಿಂಗ್ ಆಗಿರುವಂತಹ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಪ್ರಾಜೆಕ್ಟರ್ ನಾನು ಇವಾಗ ಡಾರ್ಕ್ ರೂಮ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಲೈಟ್ ಆನ್ ಮಾಡ್ಕೊಂಡ್ರು ಕೂಡ ನಿಮಗೆ ಎಷ್ಟೊಂದು ಕ್ಲಾರಿಟಿ ಆಗಿ ಬರುತ್ತೆ ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ. ನೀವು ಗಮನಿಸಬಹುದು, ಕಂಪ್ಲೀಟ್ಲಿ ನಾನು ಇಲ್ಲಿ ಲೈಟ್ ಆನ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರುವಂತದ್ದು. ಲೈಟ್ ಆನ್ ಮಾಡಿದ್ರು ಕೂಡ ನಿಮಗೆ ಎಷ್ಟೊಂದು ಕ್ಲಾರಿಟಿ ಆಗಿ ಕಾಣಿಸ್ತಿರುವಂತಹ ಒಂದು ವಿಷನ್ಸ್ ಕೂಡ ನೋಡಬಹುದು. ಯಾಕಂದ್ರೆ 25,000 ಲೂಮಿನೆನ್ಸ್ ಇರುವಂಥದ್ದು. ನಾನು ಯಾವ ಒಂದು ಪ್ರಾಜೆಕ್ಟರಲ್ಲೂ ಕೂಡ ನಿಮಗೆ ದೊಡ್ಡ ಸ್ಕ್ರೀನಲ್ಲಿ ಲೈಟ್ ಆನ್ ಮಾಡಿ ತೋರಿಸಿಲ್ಲ, ಬಟ್ ಈ ಒಂದು ಪ್ರಾಜೆಕ್ಟರಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಎಷ್ಟೊಂದು ನಿಮಗೆ ಬ್ರೈಟ್ನೆಸ್ ಇರುವಂಥ ಒಂದು ಪ್ರಾಜೆಕ್ಟರ್ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗಬಹುದು. ನೀವೊಂದ್ಸಲ ಡೈರೆಕ್ಟ್ ಆಗಿ ಬಂದು ಇದನ್ನ ನೀವು ಡೈರೆಕ್ಟ್ ಆಗಿ ನೋಡಬಹುದು ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ಅಂತ. ಈ ಒಂದು ಪ್ರಾಜೆಕ್ಟರ್ ನಿಮಗೆ ನೇಟಿವ್ 4K ರೆಸಲ್ಯೂಷನ್, ಅಂದ್ರೆ ಈ ಒಂದು ಪ್ರಾಜೆಕ್ಟರ್ಗೆ ಯಾವುದೇ ತರಹದ ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ನೀವು ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು 2160 ಪಿಕ್ಸೆಲ್ಸ್. ಅದರಲ್ಲೂ ಕೂಡ HDR10 ಮತ್ತೆ HLG ಕೂಡ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಒಂದು ಫಾರ್ಮ್ಯಾಟ್ ಅಲ್ಲಿ ನಿಮಗೆ ವಿಡಿಯೋ ಕ್ಯಾಪ್ಚರ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು, ನಾನು ಡೈರೆಕ್ಟ್ ಆಗಿ ಯೂಟ್ಯೂಬ್ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ನಿಮಗೆ ನೋಡಬಹುದು 4K 2160 ಪಿಕ್ಸೆಲ್ಸ್ HDR ಕೂಡ ಸಪೋರ್ಟ್ ಮಾಡುತ್ತೆ ಗುರು. ಲಿಟ್ರಲಿ ಬೆಂಕಿ ಆಪ್ಷನ್ ನೋಡಬಹುದು ನೀವು 2160. ಬೇರೆ ಒಂದು ಪ್ರಾಜೆಕ್ಟರ್ ಏನಾಗುತ್ತಪ್ಪ ಅಂದ್ರೆ ನೇಟಿವ್ 1080 ಪಿಕ್ಸೆಲ್ಸ್ ಬರುತ್ತೆ, ಬಟ್ ಇದು ನೇಟಿವ್ ನಿಮಗೆ 2160 ಪಿಕ್ಸೆಲ್ಸ್ ಅಂತಂದ್ರೆ ಟ್ರೂ 4K ಕ್ವಾಲಿಟಿಯ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸಾಧ್ಯ ಆದ್ರೆ ನೀವೇನಾದ್ರೂ ಒಂದ್ಸಲ ಅಂಗಡಿಗೆ ಬಂದು ಡೈರೆಕ್ಟ್ ಆಗಿ ಇದನ್ನ ನೋಡ್ಕೊಂಡು ತಗೊಂಡೋಗಿ. ಯಾಕಂದ್ರೆ ಈ ಒಂದು ಪ್ರಾಜೆಕ್ಟ್ ನ ಡೈರೆಕ್ಟ್ ಆಗಿ ತಗೊಂಡೋಗೋ ಮಜಾನೇ ಬೇರೆ ಅಂತ ಹೇಳ್ಬೋದು, ಅಷ್ಟೊಂದು ಕ್ವಾಲಿಟಿ ಆಗಿರುವಂಥದ್ದು. ಒಂದು ವೇಳೆ ನೀವು ಏನಾದರೂ ಮೈಸೂರು ಅಂದರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಿ ನಿಮಗೆ ಮಂಡಿ ಮೊಹಲ ಕಬ್ಬೀರ್ ರೋಡು, ಹಾಗೆ ನಿಮಗೆ ನಿಯರ್ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ನಮ್ಮ ಲಕ್ಷ್ಯ ಎಂಟರ್ಪ್ರೈಸಸ್ ಅನ್ನೋ ಒಂದು ಶಾಪ್ ಇರುವಂಥದ್ದು. ಡೈರೆಕ್ಟ್ ಆಗಿ ಬಂದು ಭೇಟಿ ಕೊಟ್ಟು ತೊಗೊಂಡು ಹೋಗ್ಬೋದು. ಇಲ್ಲ ಸರ್ ನಮಗೆ ತುಂಬ ದೂರದಲ್ಲಿದ್ದೀವಿ ಬರೋಕ್ಕೆ ಆಗಿಲ್ಲ ಅಂದರೂ ಕೂಡ ನಮ್ಮಲ್ಲಿ ಡೆಲಿವರಿ ಆಪ್ಷನ್ಸ್ ಕೂಡ ಇರುವಂಥದ್ದು, ಅಂದರೆ ಕೊರಿಯರ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಸೊ ಈ ಒಂದು ಪ್ರಾಡಕ್ಟು ನಿಮ್ಮ ಬಳಿ ಬಂದಾದ ಮೇಲೂ ಕೂಡ ನೀವು ದುಡ್ಡು ಕೊಟ್ಟು ಕೂಡ ತಗೊಳ್ಬೋದು, ಬಟ್ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಖರ್ಚು ಕೂಡ ಆಗುತ್ತೆ. ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಕ್ಯಾಶ್ ಆನ್ ಡೆಲಿವರಿ ತೊಗೊಳ್ಳೋದ್ರಿಂದ ನಿಮಗೆ ಅಪ್ ಟು 1,000 ರೂಪಾಯಿ ಜಾಸ್ತಿ ಕೂಡ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಪ್ರೀಪೇಡ್ ಏನಾದ್ರು ಮಾಡ್ಕೊಂಡ್ರೆ ಯಾವುದೇ ಥರದ ಡೆಲಿವರಿ ಚಾರ್ಜಸ್ ಇರಲ್ಲ, ಅಥವಾ ಡೈರೆಕ್ಟಾಗಿ ಅಂಗಡಿಗೆ ಬಂದು ತೊಗೊಳ್ತೀನಿ ಅಂದ್ರೂ ಕೂಡ ಯಾವುದೇ ಥರದ ಡೆಲಿವರಿ ಚಾರ್ಜಸ್ ಇರಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇದೇ ಥರದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಗೆ ಎಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.